ಎಲ್ಲೆಲ್ಲೋ ಅಲೆದ ಚಂಚಲ ಮನಸ್ಸು ಕೊನೆಗೆ ನನ್ನನ್ನೇ ಸೇರಿದೆ. ಕಾರಣ ನನ್ನ ಕನಸುಗಳು ಎಷ್ಟು ಶ್ರೇಷ್ಠ ಎಂಬುದು ಮನಸ್ಸಿಗೆ ಅರಿವಾಗಿದೆ. ನನ್ನೀ ಪಯಣ ಮತ್ತೆ ಗುರಿ ಎಡೆಗೆ ಸಾಗಿದೆ. ಜಗದರಿವು ನನಗಾಗಿದೆ, ನನ್ನರಿವು ಜಗಕ್ಕೆ ಆಗಲಿದೆ. ಯಾಕೋ ಮನಸ್ಸು ಸರಿಯಿಲ್ಲ, ಎಲ್ಲರಿಂದ ದೂರ ಆಗಬೇಕು ಅಂತ ಅನ್ನಿಸ್ತಿದೆ. ಕತ್ತಲೆಯ ಕೋಣೆಯ ಅದೊಂದು ಅರಿಯದ ಮೂಲೆಯಲ್ಲಿ ಕುಳಿತು ನನ್ನವರು ಎನ್ನುವ ನಂಬಿಕೆಗೆ ಚಿತೆ ಮಾಡಿ ಅದರ ಸುಡುವ ಬೆಳಕಲ್ಲಿ ನಾನಿರಬೇಕೆನಿಸಿದೆ. ಈ ಪ್ರಪಂಚ ಎಷ್ಟೋ ವಿಶಾಲ ಅಲ್ಲವಾ ಸ್ನೇಹಿತರೆ? ಎಲ್ಲೋ ಹುಡ್ತೀವಿ, ಎಲ್ಲೋ ಬೆಳಿತೀವಿ, ಈ ಮಧ್ಯೆ ಒಂದಿಷ್ಟು ಸಂಬಂಧಗಳನ್ನು ಪರಿಚಯ ಮಾಡ್ಕೊಳ್ತೀವಿ. ಇದರ ನಡುವೆ ಒಂದಿಷ್ಟು ಪ್ರೀತಿ, ಸ್ನೇಹ, ಕೋಪ, ಮನಸ್ತಾಪ ಇದ್ದರೂ ಕೂಡ ಕೊನೆಗೆ ಅವರು ಬಿಟ್ಟು ಹೋಗುವಾಗ ಮನಸ್ಸಿಗೆ ತುಂಬ ನೋವಾಗುತ್ತದೆ ಸ್ನೇಹಿತರೆ. ಮನಸ್ಸು ಗೊಂದಲದಲ್ಲಿರುವಾಗ ಸುಮ್ಮನಿರಿ, ಮನಸ್ಸು ದೃಢವಾಗಿರುವಾಗ ಮುನ್ನುಗ್ಗಿ, ಆಗ ಗೆಲುವು ನಿಮ್ಮದೇ ಆಗಿರುತ್ತದೆ ನೋಡಿ ಸ್ನೇಹಿತರೆ. ನಾ ಕಂಡ ಗುರಿ ಕಣ್ಮುಂದಿದೆ, ಸಾಧನೆಗೆ ನೂರಾರು ಅಡೆತಡೆಗಳು, ಮೆಟ್ಟಿ ನಿಲ್ಲುವ ಛಲವಿದೆ, ಸಾಧಿಸುವ ಹಂಬಲ ಹೆಚ್ಚುತ್ತಿದೆ. ಗೊತ್ತಿಲ್ಲ, ಚಂಚಲ ಮನಸ್ಸು ಎಲ್ಲದಕ್ಕೂ ಅಡ್ಡಿಯುಂಟು ಮಾಡುತ್ತಿದೆ. ಚಂಚಲ ಮನಸ್ಸು ಯೋಚಿಸುತ್ತಿಹುದು ನೂರೆಂಟು, ಎಲ್ಲೆಲ್ಲೂ ಹುಡುಕುತ್ತಿಹುದು ಪ್ರೀತಿಯ ನಂಟು. ಬಿಚ್ಚಿಡಲು ಮುಂದಾಗಿದೆ ಭಾವನೆಗಳ ಗಂಟು. ತನ್ನ ಗುಟ್ಟನ್ನು ಯಾರೊಂದಿಗೂ ಹೇಳಿಕೊಳ್ಳಬೇಡಿ, ಯಾಕಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯ ಮಾತಿನಿಂದ ನೋವಾದಾಗ ಎರಡು ರೀತಿಯ ಯೋಚನೆ ಮಾಡಿ ಸ್ನೇಹಿತರೆ. ವ್ಯಕ್ತಿ ಮುಖ್ಯವೋ ಮಾತು ಮುಖ್ಯವೋ? ವ್ಯಕ್ತಿ ಮುಖ್ಯವಾದರೆ ಮಾತು ಮರೆತು ಬಿಡಿ, ಮಾತು ಮುಖ್ಯವಾದರೆ ವ್ಯಕ್ತಿಯನ್ನು ಮರೆತು ಬಿಡಿ. ವ್ಯರ್ಥವಾಗಿ ಕೊರಗಬೇಡಿ ಸ್ನೇಹಿತರೆ. ಧ್ಯಾನದಿಂದಲೇ ಚಂಚಲ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯ ಸ್ನೇಹಿತರೆ. ನಿಯಂತ್ರಿಸಿದ ಮನಸ್ಸಿಗಷ್ಟೇ ಏನಾದರೂ ಸಾಧಿಸಲು ಸಾಧ್ಯವಾಗುತ್ತದೆ. ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದನ್ನು ಬಯಸುವುದಿಲ್ಲ ಸ್ನೇಹಿತರೆ. ಚಂಚಲ ಮನಸ್ಸು ಭಗವಂತ ನನ್ನದು, ಒಮ್ಮೆ ಇದ್ದ ಹಾಗೆ ಇನ್ನೊಮ್ಮೆ ಇಲ್ಲ. ಆಸೆ ಆಕಾಂಕ್ಷೆ ನಿರ್ಧಾರಗಳು ಬದಲಾಗುತ್ತಾ ಇರುವುದು ಮನಸ್ಸಿಗೆ ಅನುಗುಣವಾಗಿ, ಆದರೆ ಯಾವುದೇ ಸಮಯದಲ್ಲೂ ಬದಲಾಗದೆ ಸ್ಥಿರವಾಗಿರುವುದು ಒಂದೇ, ನನಗೆ ನಿನ್ನ ಮೇಲಿರುವ ಭಕ್ತಿ ನಂಬಿಕೆ ಮಾತ್ರ. ಹೊರಮನಸ್ಸು ಹೇಳುತ್ತೆ ಸಿಟ್ಟಾದವರನ್ನು ಮತ್ತೆ ಮಾತನಾಡಿಸಬೇಡ ಅಂತ, ಒಳಮನಸ್ಸು ಹೇಳುತ್ತೆ ಯಾರನ್ನು ಕಳೆದುಕೊಳ್ಳಬೇಡ ಅಂತ. ಒಂದು ಕ್ಷಣದ ಕೋಪಕ್ಕೆ ಯಾವ ಸಂಬಂಧವೂ ಹಾಳಾಗದಂತೆ ನೋಡಿಕೊಳ್ಳಿ ಸ್ನೇಹಿತರೆ.